ಲಾರಿ ಹಾಗೂ 2 ಕಾರುಗಳ ನಡುವೆ ಭೀಕರ ಅಪಘಾತ ಸಂಭವಿಸಿ ಹೊನ್ನಾವರದ ಯುವತಿ ಸ್ಥಳದಲ್ಲೇ ಮೃತಪಟ್ಟ ಘಟನೆ ಕಲಘಟಗಿ ಬಳಿ ನಡೆದಿದೆ. ಅಪಘಾತದಲ್ಲಿ ಹೊನ್ನಾವರದ ವಿದ್ಯಾರ್ಥಿನಿ ಚೈತ್ರ 23 ವರ್ಷ ಹಾಗೂ ಧಾರವಾಡದ ಸಪ್ತಾಪುರದ ರಾಹುಲ್ ವಿಶ್ವನಾಥ್ ಅಂಗಡಿ 23 ವರ್ಷ ಮೃತಪಟ್ಟ ದುರ್ದೈವಿಗಳಾಗಿದ್ದಾರೆ. ಘಟನೆಯಲ್ಲಿ 6 ಜನ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಕೆಲ ತಿಂಗಳ ಹಿಂದೆಯಷ್ಟೇ ಹೊನ್ನಾವರ ಐಟಿಐ ಕಾಲೇಜಿನಲ್ಲಿ ಉಪನ್ಯಾಸಕರಾಗಿದ್ದ ಇವಳ ತಂದೆ ಹೃದಯಾಘಾತದಿಂದ ನಿಧನ ಹೊಂದಿದ್ದು, ಮಾನಸಿಕವಾಗಿ ಕುಗ್ಗಿ ಹೋಗಿದ್ದ ತಾಯಿ ಮತ್ತು ಕುಮಟಾ ಕೊಂಕಣ ಎಜುಕೇಷನ್ ಸಂಸ್ಥೆಯ ದ್ವಿತೀಯ ವರ್ಷದಲ್ಲಿ ವ್ಯಾಸಂಗ ಮಾಡುತ್ತಿದ್ದ ತಂಗಿ ರಮ್ಯಾಗೆ ಆಸರೆಯಾಗಿದ್ದವಳು. ರಮ್ಯಾ ಪ್ರತಿಭಾವಂತ ವಿದ್ಯಾರ್ಥಿನಿಯಾಗಿದ್ದು, ವಿದ್ಯಾರ್ಥಿನಿಯರ ಪ್ರತಿನಿಧಿಯೂ ಆಗಿದ್ದಳು. ಅಕ್ಕ ಚೈತ್ರ ಹುಬ್ಬಳ್ಳಿಯಲ್ಲಿ ಡಿ ಫಾರ್ಮಾದಲ್ಲಿ ಅಂತಿಮ ವರ್ಷ ವಿದ್ಯಾರ್ಥಿಯಾಗಿದ್ದು, ಅನುಕಂಪದ ಆಧಾರದ ಮೇಲೆ ತಂದೆಯ ಉದ್ಯೋಗ ಸಿಗುವ ಸಾಧ್ಯತೆ ಇರುವಾಗಲೇ ವಿಧಿ ಬರಸಿಡಿಲಿನಂತೆ ಎರಗಿ ಚೈತ್ರಳ ಬದುಕನ್ನು ಕಸಿದುಕೊಂಡಿದ್ದಾನೆ. ಅಕ್ಕನ ಆಸರೆಯಲ್ಲೇ ಬೆಳೆಯುತ್ತಾ ವೈದ್ಯಳಾಗಬೇಕೆಂಬ ಹಂಬಲ ಹೊತ್ತಿದ್ದ ತಂಗಿ ರಮ್ಯಾ ಮೌನಕ್ಕೆ ಶರಣಾಗಿದ್ದಾಳೆ. ಕುಟುಂಬಸ್ಥರಲ್ಲಿ ಶೋಕ ಮಡುವುಗಟ್ಟಿದೆ.